ಇದು ಸುಮಾರು 300 ವರ್ಷ ಹಳೆಯದಾದಂಥ ಒಂದು ಪುರಾತನ ದೇವಸ್ಥಾನ. ಇಲ್ಲಿ ನೀರು ಕೂಡ ಕ್ಲೀನಾಗಿ ಇರ್ತಾ ಇತ್ತು. ಬಟ್ ಈಗ ಫುಲ್ಲು ಏನು ಕೆಸರುಗೆದ್ದೆ ಥರ ಆಗಿದೆ. ಮಾಘ ಶುದ್ಧ ಚೌತಿ ಅಂದರೆ ಫೆಬ್ರವರಿ ಟೈಮಲ್ಲಿ ಜಾತ್ರೆ ಆಗತ್ತೆ. ನೀವು ನೋಡ್ತಾ ಇದ್ದೀರಲ್ವ, ಇಲ್ಲಿ ಗಣೇಶನ ವಿಗ್ರಹ ಜೊತೆ ನಿಮಗೆ ಶಿವಲಿಂಗ ಕೂಡ ನೋಡೋಕ್ಕೆ ಸಿಗುತ್ತೆ. ಸೊ ನಮಸ್ಕಾರ ಕರ್ನಾಟಕ. ಇವತ್ತು ಇನ್ನೊಂದು ವಿಡಿಯೋದೊಂದಿಗೆ ಬರ್ತಾಯಿದ್ದೀನಿ. ಎಲ್ಲಿ ಅಂದರೆ ಇದು ಸುಮಾರು 300 ವರ್ಷ ಹಳೆಯದಾದಂಥ ಒಂದು ಪುರಾತನ ದೇವಸ್ಥಾನ. ಸುಮಾರು ಸಿರ್ಸಿಯಿಂದ ಒಂದು 35 ಕಿಲೋಮೀಟ್ರ್ ಆಗುತ್ತೆ. ಸಿರ್ಸಿ ಟು ಯಲ್ಲಾಪುರ ಹೋಗ್ತಾ ಸ್ವಲ್ಪ ಒಳಗಡೆ ನೀವು ಒಂದು 10 ಕಿಲೋಮೀಟ್ರ್ ಬರಬೇಕಾಗತ್ತೆ. ಯಾವ ಪ್ಲೇಸು ಏನು ಅಂತ ಹೇಳ್ತೀನಿ. ಪ್ಲೇಸ್ ಮಾತ್ರ ಸಖತ್ತಾಗಿದೆ. ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ ಅಂತ ಹೇಳ್ಬೋದು. ಏನಂದರೆ ಜಾಸ್ತಿ ಜನಜಂಗುಳಿ ಎಲ್ಲ ಏನಿಲ್ಲ ಇಲ್ಲಿ. ನಾರ್ಮಲ್ ಲೋಕಲ್ ಏಟ್ಸ್ ಅಷ್ಟೇ ಬರ್ತಾ ಇರ್ತಾರೆ ಇಲ್ಲಿ. ಮತ್ತು ಇಲ್ಲಿರುವಂಥ ದೇವಸ್ಥಾನ, ಗಣೇಶನ ದೇವಸ್ಥಾನ ತುಂಬ ಪವರ್ಫುಲ್ಲು. ಅದು ಹೇಗೆ ಇಲ್ಲಿ ದೇವಸ್ಥಾನ ಆಯಿತು ಏನು ಅಂತ ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಕಂಪ್ಲೀಟ್ ವಿಡಿಯೋನ ನೋಡಿ. ನಾನೀಗ ಇರೋದು ಗಣೇಶ್ ಪಾಲ್ ಅಂತ. ಆ್ಯಕ್ಚುಲಿ ಇದು ಸುಮಾರು ಸಹಸ್ರಲಿಂಗ ನೀವು ಕೇಳಿರ್ಬೋದು. ಅಲ್ಲಿಂದ ಸ್ವಲ್ಪ ಹತ್ತಿರ ಆಗತ್ತೆ. ಯಲ್ಲಾಪುರ ರೋಡಲ್ಲಿ ಸಿರ್ಸಿ ಟು ಯಲ್ಲಾಪುರ ರೋಡ್ ಹೋಗ್ತಾ ಸಿಗುತ್ತೆ. ಬಟ್ ಆ್ಯಕ್ಚುಲಿ ಮೊದಲು ಇಲ್ಲಿ ಬ್ರಿಡ್ಜೆಲ್ಲ ಏನೂ ಇರಲಿಲ್ಲ ಅಂತೆ. ಜಸ್ಟ್ ಒಂದು ಇಲ್ಲಿ ಹೊಳೆ ಕಾಣ್ತಾ ಇದೆಯಲ್ಲ, ಏನು ರಿವರ್ ಹರಿತಾ ಇದೆಯಲ್ಲ, ಇದು ಶಾಲ್ಮಲಾ ನದಿ. ಸೊ ಇದಕ್ಕೂ ಹಿಂದೆ ನಿಮಗೆ ಸಹಸ್ರಲಿಂಗ ಸಿಗುತ್ತೆ. ಈ ನದಿ ಹಾಗೆ ಮುಂದೆ ಬಂದು ಇಲ್ಲಿ ಏನಂದರೆ ಗಣೇಶ್ ಪಾಲ್ ಅಂತ ಹೇಳ್ತಾರೆ ಈ ಪ್ಲೇಸ್ಗೆ. ಬಟ್ ಇದು ಶಾಲ್ಮಲಾ ನದಿ ಇಲ್ಲಿರೋದು. ಈಗ ನೋಡ್ಬೋದು, ಇಲ್ಲಿ ಬ್ರಿಡ್ಜ್ ಕೂಡ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಮೊದಲು ಮಳೆಗಾಲದಲ್ಲಿ ಇಲ್ಲಿ ಕನೆಕ್ಟಿವಿಟಿ ಇರಲಿಲ್ಲ. ಸೊ ಯಾವುದೇ ಥರದ ಕನೆಕ್ಟಿವಿಟಿ ಆ ಕಡೆ ಮತ್ತು ಈ ಕಡೆ ಹಳ್ಳಿಯವರಿಗೆ ಇರಲಿಲ್ಲ. 2-3 ದಿನದಿಂದ ಇಲ್ಲಿ ತುಂಬ ಮಳೆ ಆಗಿದೆ ಅಂತೆ. ಅದಕ್ಕೆ ಇಲ್ಲೆಲ್ಲ ಫುಲ್ಲು ಅರಳಾಗ್ಬಿಟ್ಟಿದೆ. ಇಲ್ಲಾಂದರೆ ಇಲ್ಲಿ ನೀರು ಕೂಡ ಕ್ಲೀನಾಗಿ ಇರ್ತಾಯಿತ್ತು. ಬಟ್ ಈಗ ಫುಲ್ಲು ಏನು ಕೆಸರುಗೆದ್ದೆ ಥರ ಆಗಿದೆ. ದೇವಸ್ಥಾನ ಅಂದರೆ ಇಲ್ಲಿ ಗೋಪುರ ಆ ಥರ ಎಲ್ಲ ಏನಿಲ್ಲ. ಜಸ್ಟ್ ಗಣೇಶನ ವಿಗ್ರಹ ಇದೆ, ಹಾಗೆ ಶಿವಲಿಂಗ ಕೂಡ ಇದೆ. ಅದು ಹೇಗೆ ಈ ಹೊಳೆ ಮಧ್ಯದಲ್ಲಿ ಪ್ರತಿಷ್ಠಾಪನೆ ಆಯಿತು ಅಂತ ಹೇಳ್ತೀನಿ. ಫಸ್ಟು ಇಲ್ಲಿ ನೋಡ್ಕೊಂಡು ಹೋಗೋಣ. ನೋಡಿ, ಇದೇ ದೇವಸ್ಥಾನ. ಅಪರೂಪವಾದಂಥ ದೇವಸ್ಥಾನ ಅಂತ ಹೇಳ್ಬೋದು. ಯಾಕೆಂದರೆ ನೀವು ನೋಡ್ತಾ ಇದ್ದೀರಲ್ವ, ಇಲ್ಲಿ ಗಣೇಶನ ವಿಗ್ರಹ ಜೊತೆ ನಿಮಗೆ ಶಿವಲಿಂಗ ಕೂಡ ನೋಡೋಕ್ಕೆ ಸಿಗುತ್ತೆ. ಸೊ ನಾನು ಆವಾಗಲೇ ಹೇಳಿದಾಗೆ ಯಾವುದೇ ಥರದ ಗೋಪುರ ಆ ಥರ ಎಲ್ಲ ಏನಿಲ್ಲ. ಇಲ್ಲಿ ಮೂಡಿ ಬಂದಂಥ ಗಣೇಶನ ವಿಗ್ರಹ ಇದೆ, ನೋಡ್ಬೋದು ಇಲ್ಲಿ. ಹಾಗೆ ಈ ಕಡೆ ಶಿವಲಿಂಗ ಇದೆ, ಇಲ್ಲಿ ನಂದಿ ಇದೆ. ಬಟ್ ಅಲ್ಲಿ ಮುಂದ್ಗಡೆ ಯಾವುದೋ ಒಂದು ಕಲ್ಲು ಏನೋ ಮೂಷಿಕ ಅಂತ ಆ ಥರ ಇದೆ ಅಂತ ಹೇಳ್ತಾರೆ. ಬಟ್ ಎಲ್ಲಿ ಅಂತ ನಾನು ಸಿಕ್ಕಿದ್ರೆ ತೋರಿಸ್ತೀನಿ. ಸೊ ನೋಡ್ಬೋದು, ಈಗ ಬೇಸಿಗೆ ಆಗಿರೋದ್ರಿಂದ ಇಲ್ಲಿ ನೀರು ಖಾಲಿಯಾಗಿದೆ. ಶಾಲ್ಮಲಾ ನದಿಯಲ್ಲಿ ಜಾಸ್ತಿ ನೀರಿಲ್ಲ. ಬಟ್ ಮಳೆಗಾಲದಲ್ಲಿ ಇಲ್ಲಿ ದೇವರು ಇರುವಂಥ ಗಣೇಶನ ವಿಗ್ರಹ, ಶಿವಲಿಂಗ ಇರುವಂಥ ಸ್ಥಳ ಎಲ್ಲ ನೀರಿನಲ್ಲಿ ಮುಳುಗಡೆ ಆಗಿರುತ್ತೆ ಒಂದು 6 ತಿಂಗಳ ಕಾಲ. ಸುಮಾರು ಜನವರಿ ಡಿಸೆಂಬರಿಂದ ಇಲ್ಲಿ ನಿಮಗೆ ದೇವರ ದರ್ಶನವನ್ನು ಕೆಳಗಡೆ ಬಂದು ಮಾಡ್ಬೋದು. ಇಲ್ಲಿ ದೇವಸ್ಥಾನ ಹೇಗೆ ಬಂತು, ದೇವ್ರ ವಿಗ್ರಹ ಹೇಗೆ ಬಂತು ಅಂತ ಹೇಳೋದಾದರೆ, ಸುಮಾರು 300 ವರ್ಷಗಳ ಹಿಂದೆ ಇಲ್ಲಿ ಊರಿನ ಪ್ರಮುಖರೊಬ್ಬರಿಗೆ ಕನಸಲ್ಲಿ ಗಣೇಶ ದೇವರು ಬಂದು ಇಲ್ಲಿ ನದಿಯ ಹತ್ತಿರ ಒಂದು ಮೂರ್ತಿ ಇರುವುದಾಗಿ ಹೇಳ್ತಾರಂತೆ. ಆಮೇಲೆ ಇಲ್ಲಿ ಅವರು ನದಿ ಹತ್ತಿರ ಬಂದು ಹುಡುಕಿದಾಗ ಒಂದು ಗಣೇಶನ ವಿಗ್ರಹ ಸಿಗುತ್ತೆ. ಹಾಗೆ ಅದನ್ನು ತಂದು ಬೇರೆ ಕಡೆ ಪ್ರತಿಷ್ಠಾಪನೆ ಮಾಡಬೇಕು ಅಂತ ತಗೊಂಡು ಬರ್ತಾ ಅವರು ಇಲ್ಲಿ ನದಿಯ ಮಧ್ಯದಲ್ಲಿ ಬರ್ತಾ ಇರೋ ಹಾಗೆ ಗಣೇಶನ ವಿಗ್ರಹ ಭಾರ ಹೆಚ್ಚಾಗ್ತಾ ಹೋಗುತ್ತಂತೆ. ಆಮೇಲೆ ಅವರು ದೇವರಿಗೆ ಇಲ್ಲೇ ನೆಲೆಸಬೇಕು ಅನ್ನೋವಂಥ ಒಂದು ಇಚ್ಛೆ ಇರಬೇಕು ಅಂತ ತಿಳಿದು ಅದನ್ನು ನದಿಯ ಮಧ್ಯದಲ್ಲೇ ಬಿಡ್ತಾರೆ, ಅಂದರೆ ಪ್ರತಿಷ್ಠಾಪನೆ ಮಾಡ್ತಾರೆ, ಭಾರ ಆಗಿ ಎತ್ತಲಿಕ್ಕಾಗದೆ. ಸೊ ಅದಕ್ಕಾಗಿ ಇಲ್ಲಿ ನದಿಯ ಮಧ್ಯದಲ್ಲಿ ಗಣೇಶನ ವಿಗ್ರಹ ನಿಮಗೆ ನೋಡಸಿಗುತ್ತೆ. ಆವಾಗಲೇ ಹೇಳಿದಂಗೆ ವಿಶೇಷ ಅಂದರೆ ನಿಮಗೆ ಶಿವಲಿಂಗ ಕೂಡ ಇಲ್ಲಿ ಗಣೇಶನ ವಿಗ್ರಹದ ಪಕ್ಕದಲ್ಲೇ ಇದೆ. ತುಂಬ ಪವರ್ಫುಲ್ ದೇವಸ್ಥಾನ ಅಂತ ಹೇಳ್ಬೋದು.
ಹಾಗೆ ಇಲ್ಲಿ ವರ್ಷದಲ್ಲಿ ಏನು ಮಳೆಗಾಲ ಮುಗಿದ ನಂತರ ಪೂಜೆ, ಗಣಹವನ ಈ ಥರದ ಏನು ದೇವರ ಕಾರ್ಯಗಳು ನಡೀತಾ ಇರ್ತವೆ. ಸೊ ನೀವು ಸಿರ್ಸಿಗೆ ಬಂದಾಗ ಅಥವಾ ಯಲ್ಲಾಪುರ ಕಡೆ ಹೋಗ್ತಾ ಈ ಪ್ಲೇಸಿಗೆ ಒಮ್ಮೆ ವಿಸಿಟ್ ಮಾಡಿ ನೋಡುವಂಥ ಸ್ಥಳ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಇಲ್ಲಿ ನದಿ ಹತ್ರ ಒಂದು ಮಾವಿನ ಮರ ಮತ್ತು ನೇರಳೆ ಮರ ಕೂಡ ಇದೆ. ಮಾವಿನ ಹಣ್ಣು ಇಲ್ಲಿ ತುಂಬ ಬಿದ್ಕೊಂಡಿದೆ, ಬಟ್ ಹಾಳಾಗಿದೆ ಅಂತ ಅನಿಸುತ್ತೆ. ಮಳೆ ಬಂದು ಫುಲ್ಲು ಏನು ಅರಳು ಕೆಸರಾಗಿರೋದ್ರಿಂದ ಯಾವುದೂ ತಿನ್ನೋ ಹಾಗಿಲ್ಲ. ಬಟ್ ಮೇಲ್ಗಡೆ ನೇರಳೆ ಹಣ್ಣು ಎಲ್ಲ ಇದೆ. ಆ ಕಡೆ ಏನೋ ನದಿ ತುಂಬ ಚೆನ್ನಾಗಿದೆ, ಅಲ್ಲೂ ಹೋಗಿ ನೋಡೋಣ. ಓಕೆ, ಬನ್ನಿ. ಇಲ್ಲಿ ಒಂದೆರಡು ಫೋಟೋ ತಗೋತೀನಿ. ಸ್ವಲ್ಪ ಮುಂದೆ ಇಲ್ಲೇ ದೇವಸ್ಥಾನದ ಹತ್ರ ಮುಂದ್ಗಡೆ ನದಿನ ಎಕ್ಸ್ಪ್ಲೋರ್ ಮಾಡಿ ಬರೋಣ ಅಂತ ಹೋಗ್ತಾಯಿದ್ದೀನಿ. ಇಲ್ಲಿ ಬಂಡೆಗಳೆಲ್ಲ ನೋಡೋಕ್ಕೆ ಸಖತ್ತಾಗಿದೆ. ಏನಂದರೆ ನಮ್ಮ ಮಲೆನಾಡಿನ ಭಾಗದಲ್ಲಿ ಈ ಥರ ಅನ್ಎಕ್ಸ್ಪ್ಲೋರ್ಡ್ ಹಿಡನ್ ಪ್ಲೇಸಸ್ಸು ತುಂಬ ಇರುತ್ತೆ. ಬಟ್ ನಾವು ಅದನ್ನು ಹುಡುಕಿ ಎಕ್ಸ್ಪ್ಲೋರ್ ಮಾಡಬೇಕು, ಹಾಗೆ ಎಲ್ಲರಿಗೂ ತಿಳಿಸ್ಬೇಕು ಇಲ್ಲಿ ಈ ಥರ ಪ್ಲೇಸಸ್ ಇದೆ, ಬನ್ನಿ ನೋಡಿ ಅಂತ. ಬಟ್ ಯಾರೂ ಅದನ್ನು ಮಾಡೋದಕ್ಕೆ ಹೋಗಲ್ಲ. ಪ್ರಾಬಬ್ಲಿ ನೀವು ಡಿಸೆಂಬರ್ ಟೈಮಿಗೆ ಬಂದರೆ ಇಲ್ಲಿ ಸಖತ್ತಾಗಿರುತ್ತೆ ಅಂತ ಅನಿಸುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ, ನೀವು ಈ ಪ್ಲೇಸಿಗೆ ಬರ್ತೀರಾ ಅಂತ ಆದರೆ ಇಲ್ಲಿ ಯಾವುದೇ ಥರನಾದ ಶಾಪ್ಸ್ ಆಗಲಿ, ಹೂವು, ಹಣ್ಣು, ಕಾಯಿ, ಪೂಜೆ ಮಾಡೋದಕ್ಕೆ ಇದು ಯಾವುದೂ ಸಿಗೋಲ್ಲ. ಮನೆಯಿಂದನೇ ದಯವಿಟ್ಟು ತಂದ್ಕೊಳ್ಳಿ. ಹಾಗೆ ನಾನೀಗ ಆ್ಯಕ್ಚುಲಿ ಮಧ್ಯಾಹ್ನ ಟೈಮಿಗೆ ವಿಸಿಟ್ ಮಾಡಿರೋದು. ಬಟ್ ನೀವು ಬರ್ತಾ ಆದಷ್ಟು ಮಾರ್ನಿಂಗ್ ಟೈಮ್ ಅಥವಾ ಈವ್ನಿಂಗ್ ಟೈಮ್ ಬನ್ನಿ, ಯಾಕೆಂದರೆ ತುಂಬ ಬಿಸಿಲಿರುತ್ತೆ. ಸೊ ಸುಸ್ತಾಗುತ್ತೆ. ಮತ್ತು ಇಲ್ಲಿ ವಾಟರ್ ಕೂಡ ಈಗ ಏನು ನದಿ ನೀರನ್ನು ಕುಡಿಯೋ ಥರ ಇಲ್ಲ, ಬಟ್ ಆ ಟೈಮಲ್ಲಿ ನೀವು ಬಂದಾಗ ಕುಡಿಯೋ ಥರ ಇರ್ಬೋದು. ಬಟ್ ಎಕ್ಸ್ಟ್ರಾ ನಿಮ್ಗೆ ಮಿನರಲ್ ವಾಟರ್ ಬಾಟಲೆಲ್ಲ ಸಿಗುವಂತಹ ಯಾವುದೇ ಶಾಪ್ ಏನೂ ಇಲ್ಲ ಇಲ್ಲಿ. ಇಲ್ಲಿ ಮಾಘಶುದ್ಧ ಚೌತಿ ಅಂದರೆ ಫೆಬ್ರವರಿ ಟೈಮಲ್ಲಿ ಜಾತ್ರೆ ಆಗುತ್ತೆ, ತುಂಬ ದೊಡ್ಡದಾಗಿ ಆಗುತ್ತೆ. ಈ ಭಾಗದಲ್ಲಿ ಇದು ತುಂಬ ಫೇಮಸ್ ಅಂತೆ. ಆ ಟೈಮಲ್ಲಿ ನೀವು ಬಂದರೆ ಜಾತ್ರೆ ಕೂಡ ನೀವು ಇಲ್ಲಿ ನೋಡ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ನಮಸ್ಕಾರ. ನಿಮ್ಮ ಪ್ರೀತಿ, ಪ್ರೇಮ, ವಿಶ್ವಾಸ ಅಷ್ಟಿದ್ರೆ ಸಾಕು.